ನಮಸ್ತೆ ಯೋಗೀಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾವು ಅಪ್ಪರ್ ಬ್ಯಾಕ್ ಪೇನ್ಗೆ ಸಂಬಂಧಪಟ್ಟಂತಹ ಎಕ್ಸಸೈಸ್ಗಳನ್ನು, ಯೋಗಾಸನಗಳನ್ನು ಅಭ್ಯಾಸ ಮಾಡೋಣ. ಅದಕ್ಕಿಂತ ಮುಂಚೆ ಈ ಒಂದು ಅಪ್ಪರ್ ಬ್ಯಾಕ್ ಪೇನ್ಗೆ ಕಾರಣಗಳು ಏನೇನು, ಕಾಸಸ್ಗಳು ಏನೇನು ಅಂತೇಳಿ ನಿಮಗೆ ತಿಳಿಸ್ತೀನಿ. ಸೊ ಮೊದಲನೇದಾಗಿ ಒಂದು ಮುಖ್ಯವಾದಂತಹ ಕಾರಣ ಅಂತ ಅಂದರೆ ಅದು ಪುವರ್ ಪೋಶ್ಚರ್ ಅಂತ ಹೇಳ್ಬೋದು. ನೀವು ಈ ಪಿಕ್ಚರಲ್ಲಿ ನೋಡ್ತಾ ಇರ್ಬೋದು, ನಾವು ಯಾವ ರೀತಿ ನಾವು ಭಂಗಿನ, ನಮ್ಮ ಪೋಶ್ಚರ್ನ ನಾವು ಅಳವಡಿಸ್ಕೊತೀವಲ್ಲ, ಅದೇ ರೀತಿ ಏನಾಗುತ್ತೆ ನಮಗೆ ಈ ಒಂದು ಬ್ಯಾಕ್ ಪೇನ್ಗೆ ಕಾರಣ ಆಗುತ್ತೆ ಅಂತ ಹೇಳ್ಬೋದು. ಯಾಕೆಂದರೆ ನಾವು ಯಾವಾಗ ಕುತ್ಕೊತೀವಲ್ಲ, ಈ ರೀತಿ ಕುತ್ಕೊಂಡಾಗ, ನಿಂತ್ಕೊಂಡಾಗ ಅಥವಾ ವಾಕ್ ಮಾಡಿದಾಗ ಏನಾಗುತ್ತೆ, ಈ ರೀತಿ ಪೋಶ್ಚರಲ್ಲಿ ಇದ್ದಾಗ ನಮ್ಮ ಒಂದು ಮಸಲ್ಸ್ಗಳಿಗೆ, ಅಂದರೆ ಈ ಒಂದು ಭಾಗದಲ್ಲಿ ಇರ್ತಕ್ಕಂತಹ ಮಸಲ್ಸ್ಗಳೇನಾಗುತ್ತೆ ಆಟೋಮೆಟಿಕ್ಕಾಗಿ ಅಲ್ಲಿ ಸ್ಟ್ರೇನ್ ಉಂಟಾಗುತ್ತೆ. ಸೊ ಈ ಒಂದು ಸ್ಟ್ರೇನಿಂದ ಏನಾಗುತ್ತೆ ನಮಗೆ ಬ್ಯಾಕ್ ಪೇನ್ ಉಂಟಾಗ್ಬೋದು. ಎರಡನೆಯ ಕಾರಣ ಅಂತ ಅಂದರೆ ಅದು ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ತಾರೆ. ಸೊ ಈ ಒಂದು ಆಸ್ಟಿಯೋ ಆರ್ಥರೈಟಿಸ್ ಅಂತ ಅಂದರೆ ಅದು ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳಿ ನಮಗೆಲ್ಲರಿಗೂ ತಿಳಿದೇ ಇದೆ. ಅಂದರೆ ನಮಗೆ ವಯಸ್ಸಾಗ್ತಾ ಏನಾಗುತ್ತೆ, ಈ ಒಂದು ಬೋನ್ಸ್ಗಳು ಏನಾಗುತ್ತೆ ಸವಿತಾ ಹೋಗುತ್ತೆ. ಸೊ ಈ ರೀತಿ ಬೋನ್ ಸವಿದಾಗ ಏನಾಗುತ್ತೆ, ಅಲ್ಲಿ ಇರ್ತಕ್ಕಂತಹ ಒಂದು ಸೈನೋವಿಯಲ್ ಫ್ಲೂಯಿಡ್ ಕಡಿಮೆ ಆಗಿಬಿಟ್ಟು ಸೊ ಬೋನಿನ ನಡುವೆ ಘರ್ಷಣೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಒಂದು ಇನ್ಫ್ಲಮೇಷನ್ ಏನಾಗುತ್ತಲ್ಲ, ಸೊ ಇದರಿಂದ ನಮ್ಮ ಒಂದು ಆಸ್ಟಿಯೋ ಫೈಟ್ಸ್ ಅಂತ ಹೇಳಿ ಕರೀತಾರೆ. ಈ ಒಂದು ಪ್ರಾಬ್ಲಮ್ನಿಂದ ಹೊರಬರಲಿಕ್ಕೆ ಆಟೋಮೆಟಿಕ್ಕಾಗಿ ನಮ್ಮ ಬಾಡಿ ಏನಾಗುತ್ತೆ, ಅದಕ್ಕೆ ಸಿಗ್ನಲ್ ಬರುತ್ತೆ. ಸೊ ಅದು ಏನು ಮಾಡುತ್ತೆ, ಆಸ್ಟಿಯೋ ಫೈಟ್ಸ್ನ ಉತ್ಪತ್ತಿ ಮಾಡುತ್ತೆ. ಸೊ ಈ ಆಸ್ಟಿಯೋ ಫೈಟ್ಸ್ ಏನಿದೆಯಲ್ಲ, ಇದರಿಂದಾಗಿ ನಮಗೆ ಏನಾಗುತ್ತೆ, ಬೋನ್ ಸ್ಟಿಫ್ನೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಬೋನ್ ಸ್ಟಿಫ್ನೆಸ್ ಆದ ಕಾರಣ ಏನಾಗುತ್ತೆ, ನಮಗೆ ಕುತ್ಕೊಂಡಾಗೂ ಸಮೇತ ಏನಾಗುತ್ತೆ ಬ್ಯಾಕ್ ಪೇನ್ ಬರ್ತಕ್ಕಂತಹ ಚಾನ್ಸ್ ಇರುತ್ತೆ, ಮತ್ತು ನಡೆದಾಗ ಕೂಡ ಅಗ್ರವೇಟ್ ಆಗುತ್ತೆ. ಸೊ ಆಸ್ಟಿಯೋ ಆರ್ಥರೈಟಿಸ್ ಕೂಡ ಒನ್ ಆಫ್ ದಿ ರೀಸನ್ ಅಂತ ಹೇಳ್ಬೋದು. ಮೂರನೆಯ ಕಾರಣ ಬಂದುಬಿಟ್ಟು ಫ್ರೆಂಡ್ಸ್, ಅದು ನರ್ವ್ ಕಂಪ್ರೆಷನ್ ಆಗಿರ್ಬೋದು. ಸೊ ನರ್ವ್ ಕಂಪ್ರೆಷನ್ ಅಂತ ಅಂದರೆ ಇದು ನಮ್ಮ ಒಂದು ಥೊರಾಸಿಕ್ ಸ್ಪೈನಲ್ ವರ್ಟಿಬ್ರೆ ಅಂತ ಅಂದ್ಕೊಳ್ಳಿ. ಸೊ ಈ ಒಂದು ಸ್ಪೈನಲ್ ವರ್ಟಿಬ್ರೆನಲ್ಲಿ ಏನಾಗುತ್ತೆ, ಇಲ್ಲಿ ಮಧ್ಯದಲ್ಲಿ ನರ್ವ್ ಪಾಸ್ ಆಗುತ್ತೆ. ಸೊ ಈ ನರ್ವ್ ಪಾಸ್ ಆದಾಗ ಏನಾಗುತ್ತೆ, ಇದು ಕಂಪ್ಲೀಟಾಗಿ ನಮ್ಮ ಬಾಡಿ ಪಾರ್ಟ್ಸ್ಗಳಿಗೆ ಏನಾಗುತ್ತೆ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಬಟ್ ಈ ಒಂದು ನರ್ವ್ ಕಂಪ್ರೆಷನಲ್ಲಿ ಏನಾಗುತ್ತೆ ಅಂದರೆ, ನಮ್ಮ ವರ್ಟಿಬ್ರೆ ನಡುವೆ ಇರ್ತಕ್ಕಂತಹ ಈ ಒಂದು ನರ್ವ್ ಏನಾಗುತ್ತಲ್ಲ, ಇದರ ವೀಕ್ನೆಸ್ಸಿಂದಾಗಿ ಅಥವಾ ಹರ್ನಿಯೇಟೆಡ್ ಡಿಸ್ಕ್ ಆಗಿರ್ಬೋದು ಅಥವಾ ಸ್ಲಿಪ್ ಡಿಸ್ಕ್ ಪ್ರಾಬ್ಲಮಿಂದ ಏನಾಗಿರ್ಬೋದು, ಈ ನರ್ವ್ ಏನು ಪಾಸ್ ಆಗುತ್ತಲ್ಲ ಈ ವರ್ಟಿಬ್ರೆ ಮಧ್ಯೆ, ಈ ನರ್ವ್ ಏನಾಗುತ್ತೆ ಅಲ್ಲಿ ಕಂಪ್ರೆಷನ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಒಂದು ಕಂಪ್ರೆಷನ್ನಿಂದಾಗಿ ನಮಗೆ ಬ್ಯಾಕ್ ಪೇನ್ ಬರ್ತಕ್ಕಂತಹ ಚಾನ್ಸಸ್ ಭಾಳ ಇರುತ್ತೆ. ಸೊ ಇದೆಲ್ಲ ಮುಖ್ಯವಾದಂತಹ ಕಾರಣ. ಲಾಸ್ಟ್ ರೀಸನ್ ಬಂದುಬಿಟ್ಟು ಫ್ರೆಂಡ್ಸ್, ಅದು ಫ್ರ್ಯಾಕ್ಚರ್ ಅಂತ ಹೇಳ್ಬೋದು. ಯಾವುದಾದ್ರೂ ನಮಗೆ ಆಕ್ಸಿಡೆಂಟಲ್ ಇಂಜುರಿ ಏನಾರು ಆದಾಗ ಕೂಡ ಏನಾಗುತ್ತೆ, ನಮ್ಮ ಒಂದು ಮಸಲ್ಸ್ಗಳಲ್ಲಿ ವೀಕ್ನೆಸ್ ಸ್ಟಾರ್ಟ್ ಆಗ್ಬೋದು. ಸೊ ಇದರಿಂದ ಕೂಡ ನಮಗೆ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಎಲ್ಲ ಕಾರಣಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದ್ರ ಜೊತೆಗೆ ನಾವು ಯಾವಾಗ ಬ್ಯಾಲೆನ್ಸ್ಡ್ ಡಯಟ್ ತೊಗೊಳೋದಿಲ್ವಲ್ಲ, ಸೊ ಅದು ನಮ್ಮ ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು, ಪ್ರೋಟೀನ್ಸ್, ಫ್ಯಾಟ್ಸ್, ವಿಟಮಿನ್ಸ್, ಮಿನರಲ್ಸ್, ಸೊ ಎಲ್ಲ ಅಂಶಗಳು, ಫೈಬರ್ ಇನ್ಕ್ಲೂಡಿಂಗ್ ಫೈಬರ್ ಮತ್ತು ಒಳ್ಳೆಯ ಕೊಬ್ಬು, ಫ್ಯಾಟ್ ಅಂಶ ಕೂಡ ನಾವು ತೊಗೊಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಒಂದು ಬ್ಯಾಲೆನ್ಸ್ಡ್ ಫುಡ್ ಕೂಡ ನಾವು ಯಾವಾಗ ಸರಿಯಾಗಿ ತೊಗೊಳೋದಿಲ್ವಲ್ಲ, ಇದು ಕೂಡ ಒನ್ ಆಫ್ ದಿ ರೀಸನ್ ಅಂತ ಹೇಳ್ಬೋದು. ಸೊ ಹಾಗಿದ್ರೆ ನಾವು ಈ ಒಂದು ಬ್ಯಾಕ್ ಪೇನ್ ಯಾಕೆ ಬರುತ್ತೆ ಅಂಥೇಳಿ ನಾವೀಗ ತಿಳ್ಕೊಂಡ್ವಿ, ಇದರ ಕಾರಣಗಳನ್ನು ತಿಳ್ಕೊಂಡ್ವಿ. ನೆಕ್ಸ್ಟ್ ನಾವು ಕೆಲವು ಎಕ್ಸಸೈಸ್ಗಳನ್ನು ನಾವು ಅಭ್ಯಾಸ ಮಾಡೋಣ. ಈ ಎಕ್ಸಸೈಸ್ಗಳನ್ನು ನಾವು ವಾರದಲ್ಲಿ ಅಟ್ಲೀಸ್ಟ್ ನಾವು 3 to 4 ಸಲ ಇದನ್ನು ಅಭ್ಯಾಸ ಮಾಡಬೇಕಾಗುತ್ತೆ ಖಾಲಿ ಹೊಟ್ಟೆಯಲ್ಲಿ. ಈ ಎಕ್ಸಸೈಸ್ಗಳನ್ನು ಅಭ್ಯಾಸ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಒಂದು ಮಸಲ್ಸ್ಗಳಲ್ಲಿ ಇರ್ತಕ್ಕಂತಹ ಒಂದು ಟೆನ್ಷನ್ ಇರ್ಬೋದು, ಅಲ್ಲಿ ಇರ್ತಕ್ಕಂತಹ ಸ್ಟ್ರೇನ್ ಇರ್ಬೋದು, ಅದು ರಿಲೀಫ್ ಆಗುತ್ತೆ. ಸ್ಟ್ರೆಸ್ ಕೂಡ ರಿಲೀಫ್ ಆಗುತ್ತೆ. ಮತ್ತು ನಮ್ಮ ಈ ಒಂದು ಭಾಗದಲ್ಲಿ ಎಸ್ಪೆಷಲಿ ಟ್ರೆಪಿಸಿಯಸ್ ಮಸಲ್ಸ್ ಏನಿದೆಯಲ್ಲ, ಸೊ ಅದಕ್ಕೇನಾಗುತ್ತೆ ಸ್ಟ್ರೆಂತ್ ಬರ್ತಕ್ಕಂತಹ ಒಂದು ಆಸನಗಳನ್ನು ನಾವು ಅಭ್ಯಾಸನ ದಿನ ಮಾಡಿದಾಗ ಏನಾಗುತ್ತೆ, ಸೊ ಅಲ್ಲಿ ಚೆನ್ನಾಗಿ ಏನಾಗುತ್ತೆ, ಆ ಒಂದು ಮಸಲ್ಸ್ಗಳಲ್ಲಿ ಸ್ಟ್ರೆಂತ್ ಬಂದುಬಿಟ್ಟು ಕೂಡ ಅಲ್ಲಿ ಇರ್ತಕ್ಕಂತಹ ವೀಕ್ನೆಸ್ ಕಡಿಮೆ ಆಗ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಸೊ ಹಾಗಿದ್ರೆ ಬನ್ನಿ ಈ ಎಕ್ಸಸೈಸ್ಗಳನ್ನು ಅಭ್ಯಾಸ ನಾವು ಸ್ಟಾರ್ಟ್ ಮಾಡೋಣ. ನನ್ನ ಹೆಸರು ಡಾಕ್ಟರ್ ದೀಪ್ತಿ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗಿದ್ರೆ ಬನ್ನಿ ನಾವು ಯೋಗಾಭ್ಯಾಸನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಈ ರೀತಿ ಸುಖಾಸನ ಪೊಸಿಷನಲ್ಲಿ ಕೂತ್ಕೊಳ್ಳಿ. ನಿಮ್ಮ ಬೆನ್ನು ನೇರವಾಗಿರಲಿ. 2 ಕೈಗಳು ಚಿನ್ನ ಮುದ್ರ. 1 ಬಾರಿ ಡೀಪ್ ಬ್ರೀತ್ ಇನ್, ಬ್ರೀತ್ ಔಟ್. ಕಣ್ಗಳನ್ನು ಮುಚ್ಚಿ. ಸ್ಲೋ ಆಗಿ ಕಣ್ಗಳನ್ನ ಓಪನ್ ಮಾಡಿ. ಓಕೆ, ಬನ್ನಿ ಈಗ ನಾವು ಅಭ್ಯಾಸ ಸ್ಟಾರ್ಟ್ ಮಾಡೋಣ. ಈ ರೀತಿ ಸುಖಾಸನ ಪೊಸಿಷನಲ್ಲಿ ಬಂದಮೇಲೆ ನಾವು 1 by 1 ಏನು ಮಾಡೋಣ, ಈ ರೀತಿ ಕೈಗಳನ್ನು ಹಿಂದಕ್ಕೆ ಸ್ಟ್ರೆಚ್ ಮಾಡಬೇಕು ಮತ್ತು ನಮ್ಮ ನೆಕ್ ಡ್ರಾಪ್ ಮಾಡ್ತೀವಿ. ಇಲ್ಲಿ ನಾವು ಡೀಪ್ ಲಾಂಗ್ ಬ್ರೀತಿಂಗ್ ಮಾಡೋಣ. 3 ಬಾರಿ ಸ್ಟಾರ್ಟ್ ಮಾಡೋಣ.
1 2 3 ರಿಲ್ಯಾಕ್ಸ್. ಓಕೆ, ಮತ್ತು ಈಗ ನೆಕ್ಸ್ಟ್ ಎಕ್ಸಸೈಸ್ ಬಾಲಾಸನ ಅಂತೇಳಿ, ಎಕ್ಸ್ಟೆಂಡೆಡ್ ಚೈಲ್ಡ್ಸ್ ಪೋಸ್. ಈ ರೀತಿ ವಜ್ರಾಸನದಲ್ಲಿ ಬನ್ನಿ. ನೆಕ್ಸ್ಟ್ ಏನು ಮಾಡ್ತೀವಿ ನಾವಿಲ್ಲಿ, ಕೈಗಳನ್ನು ಈ ರೀತಿ ಸ್ಟ್ರೆಚ್ ಮಾಡ್ತೀವಿ. ಚೆನ್ನಾಗಿ ಉಸಿರು ತಗೊಳ್ಳಿ, ಬ್ರೀತ್ ಇನ್ ಮಾಡಿ ಮತ್ತು ಬ್ರೀತ್ ಔಟ್ ಮಾಡ್ತಾ ಈ ರೀತಿ ಸ್ಲೋ ಆಗಿ ಮುಂದೆ ಬರಬೇಕು. ನಿಮ್ಮ ಹಣೆನ ಮ್ಯಾಟ್ ಮೇಲೆ ಟಚ್ ಮಾಡಿ ಈ ರೀತಿ. ಒಂದು ಪೊಸಿಷನಲ್ಲಿ ಹೋಲ್ಡ್ 1 2 3 4 5. ಮತ್ತೆ ಬ್ರೀತ್ ಇನ್ ಮಾಡಿ ಸ್ಲೋ ಆಗಿ ಮೇಲೆ ಬನ್ನಿ, ರಿಲ್ಯಾಕ್ಸ್. ಸೊ ಈ ಒಂದು ತೀತ ಬಾಲಾಸನ ಏನಿದೆಯಲ್ಲ, ಇದನ್ನು ನಾವು ಪಿಲ್ಲೋ ಸಪೋರ್ಟಿಂದ ಕೂಡ ಮಾಡ್ಬೋದು. ಈ ರೀತಿ ವಜ್ರಾಸನದಲ್ಲೇ ಬನ್ನಿ. ಒಂದು ಪಿಲ್ಲೋ ತಗೊಳ್ಳಿ, ಈ ರೀತಿ ಸಾಫ್ಟ್ ಇರ್ತಕ್ಕಂಥ ಪಿಲ್ಲೋ ತಗೊಳ್ಳಿ. ನೆಕ್ಸ್ಟ್ ಬ್ರೀತ್ ಇನ್ ಮಾಡಿ, ಕೈಗಳನ್ನು ಸ್ಟ್ರೆಚ್ ಮಾಡಿ. ನೆಕ್ಸ್ಟ್ ಬ್ರೀತ್ ಔಟ್ ಮಾಡ್ತಾ ಮುಂದೆ ಬನ್ನಿ. ಈ ರೀತಿ ಚೆನ್ನಾಗಿ ಹಣೆನ ನೆಲದ ಮೇಲೆ ಈ ರೀತಿ ಮ್ಯಾಟ್ ಮೇಲೆ ಟಚ್ ಮಾಡಿ. ಹೋಲ್ಡ್ 1 2 3 4 5. ಸ್ಲೋ ಆಗಿ ವಾಪಸ್ ಬನ್ನಿ. ಸೊ ಈ ರೀತಿ ಮಾಡಿದಾಗ ನಮಗೆ ಈ ಒಂದು ಬ್ಯಾಕ್ ಮಸಲ್ಸ್ ಏನಿದೆಯಲ್ಲ, ಇಲ್ಲಿ ಟ್ರೆಪೀಸಿಯಸ್ ಮಸಲ್ಸ್ ಏನಿದೆಯಲ್ಲ, ಇದಕ್ಕೆ ಎಫೆಕ್ಟ್ ಆಗುತ್ತೆ. ಚೆನ್ನಾಗಿ ಸ್ಲೋ ಆಗಿ ವಾಪಸ್ ಬನ್ನಿ. ಓಕೆ, ಬನ್ನೀಗ ನಾವು ನೆಕ್ಸ್ಟ್ ಎಕ್ಸಸೈಸ್ ಮಾಡೋಣ. ಈ ರೀತಿ ಸುಖಾಸನದಲ್ಲಾದರೂ ಮಾಡ್ಬೋದು, ಅಥವಾ ಈ ರೀತಿ ವಜ್ರಾಸನದಲ್ಲಿ ಕೂಡ ಕೂತ್ಕೋಬೋದು. ನಿಮಗೆ ಯಾವುದು ಕಂಫರ್ಟ್ ಇದೆ ನೋಡಿ ಆ ರೀತಿ ಕೂತ್ಕೊಳ್ಳಿ. ಓಕೆ, ನಾನು ಇವಾಗ ವಜ್ರಾಸನದಲ್ಲಿ ಕೂತ್ಕೊಂಡು ತೋರಿಸ್ತೀನಿ. ಗರುಡಾಸನ ಅಂಥೇಳಿ. ಈ ರೀತಿ ಕೈಗಳನ್ನು ಏನು ಮಾಡ್ತೀನಿ ನಾನು, 1 by 1 ಈ ರೀತಿ ಸ್ಟ್ರೆಚ್ ಮಾಡ್ತೀನಿ. ನೆಕ್ಸ್ಟ್ ಕ್ರಾಸ್ ಮಾಡಬೇಕು ಈ ರೀತಿ. ಓಕೆ, ಈ ರೀತಿ ಕ್ರಾಸ್ ಮಾಡಿಬಿಟ್ಟು ಸ್ಲೋ ಆಗಿ ಕೈಗಳನ್ನು ಬ್ರೀತ್ ಇನ್ ಮಾಡ್ಕೋತಾ ಲಿಫ್ಟ್ ಮಾಡಿ ಈ ರೀತಿ. ಮತ್ತು ಹಿಂದಕ್ಕೆ ಹೋಗಬೇಕು, ಬ್ಯಾಕ್ ಬೆಂಡಿಂಗ್ ಮಾಡಬೇಕು ಈ ರೀತಿ. ಒಂದು ಪೊಸಿಷನಲ್ಲಿ ಹೋಲ್ಡ್ 1 2 3 4 5. ಸ್ಲೋ ಆಗಿ ಮತ್ತೆ ಬ್ರೀತ್ ಇನ್ ಮಾಡಿ, ಬ್ರೀತ್ ಔಟ್ ಮಾಡ್ತಾ ರಿಲ್ಯಾಕ್ಸ್. ಇದೇ ರೀತಿ ಆಪೋಸಿಟ್ ಈ ರೀತಿ ಟ್ವಿಸ್ಟ್ ಮಾಡಿ, ಬ್ರೀತ್ ಇನ್ ಮಾಡಿ, ಲಿಫ್ಟ್. ಆದಷ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹಿಂದಕ್ಕೆ ಹೋಗಿ. ಓಕೆ, ಹೋಲ್ಡ್ 1 2 3 4 5. ಹಾಗೆ ವಾಪಸ್ ಮಾಡಿ, ರಿಲ್ಯಾಕ್ಸ್. ಓಕೆ, ಇದೇ ರೀತಿ ನಾವು ಗೋಮುಖಾಸನ ಕೂಡ ಮಾಡ್ಬೋದು. ಇದರಲ್ಲಿ ವೇರಿಯೇಷನ್ ಇದೆ ಗೋಮುಖಾಸನದಲ್ಲಿ. ಈ ರೀತಿ ವಜ್ರಾಸನದಲ್ಲಿ ಬನ್ನಿ. ನೆಕ್ಸ್ಟ್ 1 by 1 ಈ ರೀತಿ ಕೈಗಳನ್ನು ಹಿಂದಕ್ಕೆ ಟಚ್ ಮಾಡೋಕ್ಕೆ ಟ್ರೈ ಮಾಡಿ. ನಿಮ್ಮ ಬೆನ್ನು ಆದಷ್ಟು ನೇರ ಇರಲಿ. ಈ ಒಂದು ಪೊಸಿಷನಲ್ಲಿ ಹೋಲ್ಡ್ 1 2 3 4 5. ರಿಲ್ಯಾಕ್ಸ್. ಇದೇ ರೀತಿ ಆಪೋಸಿಟ್ ಡೈರೆಕ್ಷನ್ ಈ ರೀತಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಟಚ್ ಮಾಡಿ. ಈ ಒಂದು ಪೊಸಿಷನಲ್ಲಿ ಹೋಲ್ಡ್ 1 2 3 4 5. ಸ್ಲೋ ಆಗಿ ರಿಲೀಸ್ ಮಾಡಿ. ಓಕೆ, ಈ ರೀತಿ ಮಾಡಿದಾಗ ಏನಾಗುತ್ತೆ, ನಮ್ಮ ಒಂದು ಅಪ್ಪರ್ ಬ್ಯಾಕ್ ಮಸಲ್ಸ್ಗಳು ಚೆನ್ನಾಗಿ ಸ್ಟ್ರೆಚ್ ಆಗುತ್ತೆ. ಸೊ ಎಷ್ಟು ಚೆನ್ನಾಗಿ ಸ್ಟ್ರೆಚ್ ಆಗುತ್ತಲ್ಲ, ನಮಗೆ ನಾವೇನು ಕುತ್ಕೊಂಡೇ ಕೆಲಸ ಮಾಡ್ತಿರ್ತೀವಲ್ಲ, ಅದರಿಂದ ಏನಾಗುತ್ತೆ, ಇಲ್ಲಿ ಮಸಲ್ ಟೆನ್ಷನ್ ಇರುತ್ತಲ್ಲ ರಿಲೀಸ್ ಆಗುತ್ತೆ. ಬನ್ನೀಗ ನಾವು ನೆಕ್ಸ್ಟ್ ಎಕ್ಸಸೈಸ್ ಮಾಡೋಣ. ಇದೇ ರೀತಿ ವಜ್ರಾಸನದಲ್ಲೇ ಕುತ್ಕೊಂಡ್ಬಿಟ್ಟು ನಾವೇನು ಮಾಡಬೇಕು, ಈ ರೀತಿ ಕೈಗಳನ್ನು ಈ ರೀತಿ ಮೇಲೆ ತಗೊಳ್ಳೋಣ ಮತ್ತು ಈ ರೀತಿ ಅಪ್ವರ್ಡ್ ಡೈರೆಕ್ಷನಲ್ಲಿ ತಗೋಬೇಕು ಈ ರೀತಿ. ನೆಕ್ಸ್ಟ್ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹಿಂದಕ್ಕೆ ಹೋಗಬೇಕು ಈ ರೀತಿ. ಈ ಒಂದು ಪೊಸಿಷನಲ್ಲಿ ಹೋಲ್ಡ್ 1 2 3 4
5 ಸ್ಲೋಗೆ ಮತ್ತು ವಾಪಸ್ ಬನ್ನಿ. ರಿಲ್ಯಾಕ್ಸ್. ಓಕೆ, ಬನ್ನೀಗ ನಾವು ನೆಕ್ಸ್ಟ್ ಆಸನ ಮಾಡೋಣ. ಸೊ ಇದನ್ನು ಮಾಡಲಿಕ್ಕೋಸ್ಕರ ನಾವು ಈ ರೀತಿ ಕಂಫರ್ಟಬಲ್ ಆಗಿ ಸುಖಾಸನ ಪೊಸಿಷನಲ್ಲೇ ಈ ರೀತಿ ಕೂತ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ಏನು ಮಾಡೋಣ, ಈ ರೀತಿ ನಮ್ಮ ಕೈಗಳನ್ನು ಸ್ಟ್ರೆಚ್ ಮಾಡಬೇಕು. ನಮ್ಮ ಒಂದು ಎಲ್ಬೋ ಮತ್ತು ನಮ್ಮ ಶೋಲ್ಡರ್ ಜಾಯಿಂಟ್ ಇದೆಯಲ್ಲ, ಇದು 90 ಡಿಗ್ರಿ ಬರಬೇಕು. ಈ ಒಂದು ಪೊಸಿಷನಲ್ಲಿ ಬಂದಮೇಲೆ ಚೆನ್ನಾಗಿ ಬ್ರೀತ್ ಇನ್ ಮಾಡಿ ಉಸಿರನ್ನ ತೊಗೊಳ್ಳಿ. ಈ ರೀತಿ ಕೈಗಳನ್ನು ಮೇಲೆ ತೊಗೊಳ್ಳಿ, ಸ್ಟ್ರೆಚ್ ಮಾಡಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೆಂಡಾಗಿ ಟ್ವಿಸ್ಟ್ ಮಾಡಿ ಈ ಒಂದು ಪೊಸಿಷನಲ್ಲಿ ಹೋಲ್ಡ್. 1 2 3 4 5 ಸ್ಲೋಗೆ ವಾಪಸ್ ಬನ್ನಿ. ಓಕೆ, ಇದೇ ರೀತಿ ಅಪೋಸಿಟ್ ಡೈರೆಕ್ಷನ್ ಕೂಡ ಮಾಡೋದು ಇಂಪಾರ್ಟೆಂಟ್. 90 ಡಿಗ್ರಿ ತೊಗೊಳ್ಳಿ ಈ ರೀತಿ ನಿಮ್ಮ ಎಲ್ಬೋ ಮತ್ತು ಶೋಲ್ಡರ್ ಜಾಯಿಂಟ್. ಓಕೆ, ನೆಕ್ಸ್ಟ್ ಚೆನ್ನಾಗಿ ಬ್ರೀತ್ ಇನ್ ಮಾಡಿ ಉಸಿರನ್ನ ಒಳಗೆ ತೊಗೊಳ್ಳಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸ್ಟ್ರೆಚ್ ಮಾಡಿ ಈ ಒಂದು ಪೊಸಿಷನಲ್ಲಿ ಹೋಲ್ಡ್. 1 2 3 4 5 ಸ್ಲೋಗೆ ಈ ರೀತಿ ವಾಪಸ್ ಬನ್ನಿ. ಓಕೆ, ಸಿಂಪಲ್ ಆಗಿತ್ತು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡಿ. ಓಕೆ, ಬನ್ನೀಗ ನಾವು ನೆಕ್ಸ್ಟ್ ಎಕ್ಸಸೈಸ್ ಮಾಡೋಣ. ಸೊ ಇದನ್ನು ಮಾಡಲಿಕ್ಕೋಸ್ಕರ ನಾವೇನು ಮಾಡ್ತೀವಿ, ಈ ರೀತಿ ಮತ್ತೆ ನಾವು ವಜ್ರಾಸನದಲ್ಲಿ ಬರಬೇಕಾಗುತ್ತೆ. ನೋಡಿ, ಈ ರೀತಿ ವಜ್ರಾಸನದಲ್ಲೇ ಬನ್ನಿ. ನೆಕ್ಸ್ಟ್ ಟೇಬಲ್ ಟಾಪಿಗೆ ಬರ್ತೀವಿ. ಈ ರೀತಿ ವಜ್ರಾಸನದಲ್ಲಿ ಬಂದಮೇಲೆ ಈ ರೀತಿ ಟೇಬಲ್ ಟಾಪಿಗೆ ಬರ್ತೀವಿ. ಈ ಒಂದು ಪೊಸಿಷನಲ್ಲಿ ಏನು ಮಾಡ್ತೀವಿ ನಾವು, ನಮ್ಮ ಹಸ್ತ, ನಮ್ಮ ಕೈ ಮತ್ತು ನಮ್ಮ ಶೋಲ್ಡರ್ ಜಾಯಿಂಟ್ ಇದೆಯಲ್ಲ, ಇದು ಒಂದೇ ಲೈನಲ್ಲಿ ಇರಬೇಕು. ಓಕೆ, ನೆಕ್ಸ್ಟ್ ನಮ್ಮ ಹಿಪ್ ಜಾಯಿಂಟ್ ಮತ್ತು ನಮ್ಮ ಮಂಡಿಗಳು ಕೂಡ 90 ಡಿಗ್ರಿ ಇರಬೇಕು, ಒಂದೇ ಲೈನಲ್ಲಿ ಇರಬೇಕು. ಮತ್ತು ನಮ್ಮ ಹಿಪ್ ಡಿಸ್ಟೆನ್ಸ್ ಅಷ್ಟು ಕಾಲುಗಳು ಅಗಲ ಇರಲಿ, ಶೋಲ್ಡರ್ ಡಿಸ್ಟೆನ್ಸ್ ಅಷ್ಟು ನಮ್ಮ ಕೈಗಳು ಅಗಲ ಇರಲಿ. ಮತ್ತು ನಮ್ಮ ಕೈ ಬೆರಳಿನ ಫಿಂಗರ್ಸ್ ಏನಿದೆಲ್ಲ ಚೆನ್ನಾಗಿ ನಾವು ಈ ರೀತಿ ಓಪನ್ ಮಾಡಿಬಿಟ್ಟು ಈ ರೀತಿ ಸಪೋರ್ಟ್ ತೊಗೋಬೇಕು. ಇಲ್ಲಿ ನಾವು ಬಿಟಿಲಾಸನ ಆರ್ ಮರ್ಜರಿ ಆಸನ ಅಭ್ಯಾಸ ಮಾಡ್ತಾಯಿದ್ದೀವಿ. ಸೊ ನೋಡಿ, ಈ ಒಂದು ಪೊಸಿಷನಲ್ಲಿ ಟೇಬಲ್ ಟಾಪ್ ಪೊಸಿಷನಲ್ಲಿ ಬಂದಾಗ ಇಲ್ಲೇನು ಮಾಡ್ತೀವಿ, ಚೆನ್ನಾಗಿ ಉಸಿರನ್ನ ಒಳಗೆ ತಗೋತಾ ಈ ರೀತಿ ಮೇಲೆ ನೋಡ್ತೀವಿ. ಮತ್ತು ನಮ್ಮ ಬೆನ್ನು, ನಮ್ಮ ಸ್ಪೈನ್ ಏನಿದೆಯಲ್ಲ, ಇದನ್ನು ನಾವು ಈ ರೀತಿ ಟ್ವಿಸ್ಟ್ ಮಾಡ್ತೀವಿ. ಈ ರೀತಿ ಮತ್ತು ಉಸಿರನ್ನ ಬಿಡ್ತಾ ಈ ರೀತಿ ಕೆಳಗೆ ಬರಬೇಕು. ಮತ್ತು ನಮ್ಮ ಸ್ಪೈನ್ ಕೂಡ ಈ ರೀತಿ ಡೂಮ್ ಶೇಪಲ್ಲಿ ಈ ರೀತಿ ಬರುತ್ತೆ. ಓಕೆ, ಈ ರೀತಿ 3 ಬಾರಿ ಅಭ್ಯಾಸ ಮಾಡೋಣ. 1 2 3 ರಿಲ್ಯಾಕ್ಸ್. ಓಕೆ, ಇದರಲ್ಲಿ ಸಾಕಷ್ಟು ವೇರಿಯೇಷನ್ಸ್ಗಳಿದ್ದಾವೆ. ಇದರಲ್ಲಿ ಒನ್ ಆಫ್ ದಿ ವೇರಿಯೇಷನ್ ಅಂದರೆ ಈ ರೀತಿ ಕೈಗಳನ್ನು ಚೆನ್ನಾಗಿ ಸ್ಟ್ರೆಚ್ ಮಾಡಿ ನೆಕ್ಸ್ಟ್ ಬ್ರೀತ್ ಇನ್ ಮಾಡಿ ಚೆನ್ನಾಗಿ ಬ್ರೀತ್ ಔಟ್ ಮಾಡ್ತಾ ಈ ರೀತಿ ಕೈಗಳನ್ನು ಒಳಗೆ ತಗೋಬೇಕು. ಇದು ಥ್ರೆಡ್ ದ ನೀಡಲ್ ಪೋಸ್ ಅಂತ ಹೇಳಿ. ಈ ಒಂದು ಪೊಸಿಷನಲ್ಲಿ ಹೋಲ್ಡ್. 1 2 3 4 5 ಸ್ಲೋಗೆ ವಾಪಸ್ ಬನ್ನಿ. ಓಕೆ, ಇದೇ ರೀತಿ ನಾವು ಅಪೋಸಿಟ್ ಡೈರೆಕ್ಷನ್ ಮಾಡೋಣ. ಈಗ ಚೆನ್ನಾಗಿ ಬ್ರೀತ್ ಇನ್ ಮಾಡಿ ಬ್ರೀತ್ ಔಟ್ ಮಾಡ್ಕೋತಾ ಈ ರೀತಿ ಕೈಗಳನ್ನು ಸ್ಟ್ರೆಚ್ ಮಾಡಿ ಈ ಒಂದು ಪೊಸಿಷನಲ್ಲಿ ಹೋಲ್ಡ್. 1 2 3 4 5 ಸ್ಲೋಗೆ ವಾಪಸ್ ಬನ್ನಿ. ಓಕೆ, ನೆಕ್ಸ್ಟ್ ಇದೇ ರೀತಿ ನಾವು ಬಾಲಾಸನ, ನಾವು ಮುಂಚೆ ಉತ್ಥಿತ ಬಾಲಾಸನ ಮಾಡಿದ್ವಲ್ಲ, ಎಕ್ಸ್ಟೆಂಡೆಡ್ ಚೈಲ್ಡ್ಸ್ ಪೋಸ್. ಈಗ ಬ್ರೀತ್ ಇನ್ ಮಾಡಿ ಚೆನ್ನಾಗಿ ಮತ್ತೆ ಬ್ರೀತ್ ಔಟ್ ಮಾಡ್ತಾ ಈ ರೀತಿ ಮುಂದೆ ಬಗ್ಗಿ ಬಾಲಾಸನ. ಸೊ ಇಲ್ಲೇನು ಮಾಡ್ತೀವಿ, ನಾವು ಕೈಗಳನ್ನು ಈ ರೀತಿ ಹಿಂದಕ್ಕೆ ತೊಗೊತೀವಿ, ಇಂಟರ್ಲಾಕ್ ಮಾಡ್ತೀವಿ, ಲಿಫ್ಟ್ ಮಾಡೋಣ. ಈ ರೀತಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಲಿಫ್ಟ್. ಹೋಲ್ಡ್. 1 2 3 4 5 ಸ್ಲೋ ಆಗಿ ವಾಪಸ್ ಬನ್ನಿ. ಇದೇ ರೀತಿ ನಾವು ಈಗ ಮೊದಲನೇದಾಗಿ ನಾವು ಎಕ್ಸಸೈಸ್ ಮಾಡಿದ್ವಲ್ಲ, ಮೊದಲನೇ ಎಕ್ಸಸೈಸ್ 1 by 1 ಕೈಗಳನ್ನು ಈ ರೀತಿ ಹಿಂದಕ್ಕೆ ತಗೊಳ್ಳೋಣ.
ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹಿಂದಕ್ಕೆ ಸ್ಟ್ರೆಚ್ ಮಾಡಿ. ಹೋಲ್ಡ್ 1 2 3 4 5. ರಿಲ್ಯಾಕ್ಸ್. ಓಕೆ. ಸೊ ಇಲ್ಲಿಗೆ ಈ ಒಂದು ಅಪ್ಪರ್ ಬ್ಯಾಕ್ ಪೇನ್ಗೆ ಸಂಬಂಧಪಟ್ಟಂತಹ ಎಕ್ಸಸೈಸ್ಗಳು ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಈಗ ನಾನು ಕೆಲವು ಹೋಮ್ ರೆಮಿಡೀಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ, ಸೊ ದಟ್ ಈ ಒಂದು ಅಪ್ಪರ್ ಬ್ಯಾಕ್ ಪೇನ್ ಬೆನ್ನೋವು ಏನಿದೆಯಲ್ಲ ಇದು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಮೊದಲನೇದಾಗಿ ಹಾಟ್ ಫರ್ಮೆಂಟೇಷನ್ ಅಂತ ಹೇಳಿಬಿಟ್ಟು ನೀವು ಒಂದು ಕಾಟನ್ ಬಟ್ಟೆಯಲ್ಲಿ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಅದನ್ನು ಅಂಚಿನ ಮೇಲೆ ಚೆನ್ನಾಗಿ ಅದನ್ನು ಕಾಸಿ ಅದನ್ನು ಎಲ್ಲಿ ನಿಮಗೆ ನೋವಿದೆಯಲ್ಲ ಈ ಒಂದು ರೀಜನಲ್ಲಿ ನೀವು ಚೆನ್ನಾಗಿ ಇದನ್ನು ಸ್ವೇದನ ಅಂತ ಹೇಳಿ ಕರೀತಾರೆ. ಸೊ ಈ ಒಂದು ಸ್ವೇದನ ಪ್ರೊಸೀಜರ್ ಫಾಲೋ ಮಾಡೋದ್ರಿಂದ ನಮ್ಮ ಒಂದು ಮಸಲ್ ಸ್ಟಿಫ್ನೆಸ್ ಏನಿರುತ್ತಲ್ಲ ಅದು ರಿಲೀಸ್ ಆಗುತ್ತೆ ಮತ್ತು ಪೇನ್ ಕೂಡ ಕಡಿಮೆ ಆಗುತ್ತೆ. ಇನ್ನೊಂದು ಟಿಪ್ ಬಂದುಬಿಟ್ಟು ಫ್ರೆಂಡ್ಸ್, ಅದು ಕ್ಷೀರ ಬಲಾದಿ ತೈಲ ಅಂತ ಹೇಳಿಬಿಟ್ಟು ಆಯುರ್ವೇದಿಕ್ ಶಾಪಲ್ಲಿ ಸಿಗುತ್ತೆ. ಈ ತೈಲದಿಂದ ಏನು ಮಾಡ್ಬೋದು, ನಾವು ಚೆನ್ನಾಗಿ ಅಭ್ಯಂಗ ಮಾಡಿಕೊಂಡು ಮಸಾಜ್ ಮಾಡಿಕೊಂಡು ನಾವು ಬಿಸಿ ನೀರನ್ನ ಹಾಕ್ಕೊಳ್ಳೋದ್ರಿಂದ ಕೂಡ ನಮಗೆ ಈ ಒಂದು ಪೇನ್ ಏನಿದೆ ಅಲ್ಲ, ಸೊ ಬೆನ್ನು ನೋವು ಏನಿದೆಯಲ್ಲ ಇದರಿಂದ ರಿಲೀಫ್ ಸಿಗುತ್ತೆ. ಅಪ್ಪರ್ ಬ್ಯಾಕ್ ಪೇನ್ಗೆ ಸಂಬಂಧಪಟ್ಟಂತಹ ಈ ಎಕ್ಸಸೈಸ್ಗಳನ್ನು ಮತ್ತು ಟಿಪ್ಸ್ಗಳನ್ನು ನೀವು ಯೂಸ್ ಮಾಡ್ಕೊತೀರಾ ಅಂತೇಳಿ ಭಾವಿಸ್ತೀನಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಫೀಡ್ಬ್ಯಾಕ್ ಇದ್ದರೆ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ನಿಮಗೆ ನಾನು ಇನ್ನೊಂದು ಟಾಪಿಕ್ನೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ನಮಸ್ತೆ.